ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ದೇವರಾಹಿಪ್ಪರಗಿ ತಾಲೂಕು ಮಹಿಳಾ ಘಟಕ ಮತ್ತು ಗ್ರಾಮ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ದೇವರಾಹಿಪ್ಪರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಗ್ರಾಮಗಳ ಯುವಕರು, ರೈತರು, ಮಹಿಳೆಯರು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ಹಸನ್ ನದಾಫ್ ನೇತೃತ್ವದಲ್ಲಿ ಸಂಘಟನೆಗೆ ಸೇರ್ಪಡೆಗೊಂಡರು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಪ್ರವಾಸಿ ಮಂದಿರದವರೆಗೆ ಸುಮಾರು 50ರಿಂದ 60 ಬೈಕ್ಗಳನ್ನು ತೆಗೆದುಕೊಂಡು ರ್ಯಾಲಿ ಮಾಡಲಾಯಿತು. ದೇವರಾಹಿಪ್ಪರಗಿ ತಾಲೂಕಿನ ನೂತನವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2ನೇ ಬಾರಿಗೆ ವಿರೋಧವಾಗಿ ಆಯ್ಕೆಯಾಗಿರುವ ಶ್ರೀ ಸಂಗಮೇಶ ಉತ್ನಾಳ್ ಹಾಗೂ ಉಪಾಧ್ಯಕ್ಷರು ಮಂಜುನಾಥ್ ಬ್ಯಾಕೋಡ್, ಕಾರ್ಯದರ್ಶಿ ಮಳೆಪ್ಪ ಗೌಡ ಬಿರಾದರ್ ಅವರಿಗೆ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳ ವತಿಯಿಂದ ಗೌರವದಿಂದ ಬರಮಾಡಿಕೊಂಡು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ಶ್ರೀ ಶಿವಯೋಗಿ ಮಹಾಸ್ವಾಮಿಗಳು, ಆವುಗೇಶ್ವರ ತಪೋಧಾಮ ಪರದೇಶಿ ಮಠ ಜಿಲ್ಲಾಧ್ಯಕ್ಷರಾದ ಮಹೇಶ್ ನಾಯಕ, ತಾಲೂಕು ಅಧ್ಯಕ್ಷರು ಹಸನ ನದಾಫ್, ಶಹೀದರುಗಿ ಅಲ್ಪಸಂಖ್ಯಾತರ ಘಟಕ ಕಾಂಗ್ರೆಸ್ ಅಧ್ಯಕ್ಷರು ಮುನ್ನಾ ಮಳಖೇಡ, ಜೆಡಿಎಸ್ ಯುವ ಘಟಕ ಅಧ್ಯಕ್ಷರು ಪ್ರಕಾಶ್ ಗುಡಿಮನಿ, ಡಿಎಸ್ಎಸ್ ಮುಖಂಡರು ಸಿದ್ಧಾರ್ಥ ರುಗಿ, ಉದ್ಯಮಿದಾರರು ಶಕೀರಾ ಹೆಬ್ಬಾಳ್, ಕಾಂಗ್ರೆಸ್ ಮುಖಂಡರು ಕೃಷ್ಣ ಚೌಹಾಣ್, ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ಅಮಗುಂಡ, ನಿರ್ವಾಣಿ ಕ್ರೀಡಾ ಅಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ಸವಿತಾ ಖಂಡೇಕರ್, ಮಹಿಳಾ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹಮೀದ್ ಮುಲ್ಲಾ, ಖಡ್ಗದ ಹಾದಿ ನ್ಯೂಸ್. ತಮ್ಮ ಒಂದು ಒಳ್ಳೆ ಚೈತನ್ಯದಿಂದ, ಹಾಗಾಗಿ ಈ ಯುವಕರ ಈ 60-40 ವರ್ಷದ ಜನರನ್ನ ನೋಡಿಕೊಂಡು ಯುವಕರ ಹೋರಾಟಗಾರ ನೋಡಿಕೊಂಡು ಇವತ್ತು 18 ವರ್ಷದ ಯುವಕರು ಮುಂದೆ ಬರಬೇಕು. ಅಂದಾಗ ಮಾತ್ರ ಇಲ್ಲಿ ನಾಡಿನ ಜಲಕ್ಕಾಗಿ ಅಥವಾ ನಾಡಿನ ಅಭಿವೃದ್ಧಿಗಾಗಿ, ಮತಕ್ಷೇತ್ರದ ಅಭಿವೃದ್ಧಿಗಾಗಿ, ತಾಲೂಕಿನ ಅಭಿವೃದ್ಧಿಗಾಗಿ ನಾವು ಇವತ್ತೇನೋ ಪಣ ತೊಡತಕ್ಕಂಥ ಕೆಲಸ ನಾವು ಸಂಘಟನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಮೊದಲಿಗೆ ಸಂಘಟನೆಗಳ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳನ್ನ ಬರ್ತಾ ಇದ್ದೇವೆ. ರಾಜಕೀಯ ಮುಖಂಡರ ಪ್ರೆಷರ್ಗಳಿರ್ತವೆ, ಅಧಿಕಾರಿಗಳ ಮುಖಂಡರ ಪ್ರೆಷರ್ಗಳಿರ್ತವೆ, ಸಮುದಾಯದ ಮುಖಂಡರುಗಳ ಪ್ರೆಷರ್ ಇರ್ತವೆ. ಅಂತ ಸಂದರ್ಭದಲ್ಲಿ ತಾವು ಬಹಳ ಗಟ್ಟಿಯಾಗಿ ನಿಲ್ಲಬೇಕು. ತಮ್ಮ ನಿಲುವು ಎಷ್ಟು ಗಟ್ಟಿಯಾಗಿರ್ತದೆ, ಆ ಸಂಘಟನೆ ಶಕ್ತಿಯು ಕೂಡ ಅಷ್ಟೇ ಗಟ್ಟಿಯಾಗಿ ನಿಮ್ಮನ್ನ ಬೆಂಬಲಿಸ್ತದೆ. ಯಾಕಪ್ಪ ಅಂತಂದ್ರೆ, ನಾನು ಇವತ್ತಿನ ದಿನ ಗಟ್ಟಿಯಾಗಿದ್ದೀನಿ ಅಂತೇಳಿ ಹೋರಾಟ ಮಾಡ್ತಾ ಹಿಂದಲೇ ಯಾರಾದರೂ ಬೆದರಿಕೆಗಳು ಒಡ್ಡಾಗ ನೀವು ಬಿಟ್ಟು ನೀವು ಓಡಿ ಹೋದ್ರಪ್ಪ ಅಂದ್ರೆ ನೀವು ನಿಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಿದಾಗಲ್ಲ, ನಿಮ್ಮ ಸಂಘಟನೆಯ ತಾಕತ್ತನ್ನ ಅಲ್ಲಿ ಕಳ್ಕೊತಕ್ಕಂಥ ಮಾತು ಇವತ್ತು ನನಗೆ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಬಲವಾದ ಶಕ್ತಿಯನ್ನ ಇರ್ತದೆ, ಹಿಂದೆ ಬಲವಾದ ಕಾರಣಗಳಿರ್ತವೆ. ಅದಕ್ಕೆ ಸಾವಿರಾರು ಕನ್ನಡ ಪರ ಹೋರಾಟಗಾರರು ಬೆಂಬಲವಾಗಿ ಇರ್ತಾರೆ ಅಂತಕ್ಕಂಥದ್ದು ಮೊದಲು ನಮ್ಮ ಯೋಚನೆಗೆ ಬರಬೇಕು. ಅದೇ ಜಾತಿ, ಪಕ್ಷ, ಧರ್ಮ ಮೀರಿ ನಾವೇನಪ್ಪ ಅಂದ್ರೆ ಹೋರಾಟ ಮಾಡಬೇಕು. ಅವಾಗ ಮಾತ್ರ ಆ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಬರ್ತದೆ. ಅದಕ್ಕೆ ತಾವು ಯಾವುದೇ ದೊಡ್ಡ ಬೆದರಿಕೆಗೆ ಅಂದರೆ ಪ್ರಾಮಾಣಿಕವಾಗಿ ನಿಷ್ಠುರದಿಂದ ನೀವು ಹೋರಾಟ ಮಾಡೋದೇ ಆದರೆ ಹೋರಾಟಕ್ಕೆ ಯಾವತ್ತೂ ಜಯ ಇದ್ದೇ ಇರ್ತಕ್ಕಂಥದ್ದು ಮಾತನ್ನ ನಾವು ದೇವರಿಪ್ಪರಗಿ ತಾಲೂಕಿಗೆ ತಂದು ಇನ್ನೂ 1 ವರ್ಷದ ಕಾಲಾವಧಿಯಲ್ಲಿ ಕಡಿಮೆ ಇದೆ ಅಂತ ಅನಿಸುತ್ತೆ. ಆದರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಹಸನ್ ನದಾಫ್ ಅವರು ಇಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇನಾದರೂ ಇದ್ರೆ ಅದು ಹಸನ್ ನದಾಫ್ ಅಂತ ನಾನು ಹೇಳ್ಕೋಬಹುದು. ಯಾಕಂದ್ರೆ ಜನರು ಕೂಡ ಎಲ್ಲ ಸಾಕಷ್ಟು ಸಂಘಟನೆಗಳನ್ನ ಗಮನಕ್ಕೆ ಬರ್ತಾವ. ಇವತ್ತು ಎಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಐತಿ ಅಲ್ಲಿ ಮಾತ್ರ ಜನರು ನಮ್ಮನ್ನ ಹಿಂಬಾಲಿಸಿ ಬರುವಂಥದ್ದು ವಿಚಾರವಾಗಿ ಬರ್ತಾರ ಹೊರತಾಗಿ ಪ್ರಾಮಾಣಿಕತೆಯನ್ನ ಇಲ್ಲದೆ ಹೋದಾಗ ಕ್ಷಣ ಒಂದು ಹೆಜ್ಜೆನೂ ಕೂಡ ಕಾಲ ಕಿತ್ತಿಡಂಗಿಲ್ಲ ನಮ್ಮ ಹಿಂದೆ. ಅದಕ್ಕೆ ಇವತ್ತ ಹನಿ ಹನಿ ಕೂಡಿದರೆ ಹಳ್ಳ ಹಾಗೆ ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರುವ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮ ಘಟಕಗಳಿಂದ ತಾವೆಲ್ಲರೂ ಕೂಡ ಈ ನಮ್ಮ ಕರ್ನಾಟಕ ಸೇನೆ ಇವತ್ತು ದೇಶ ಕಾಯೋ ಗಡಿಯಲ್ಲಿ ಭಾರತದ ಸೇನೆ ಆ ದೇಶವನ್ನು ಕಾಯ್ತಿರ್ಬೇಕಾದ್ರೆ ದೇಶದ ಗಡಿ ಒಳಗೆ ಇವತ್ತು ಕನ್ನಡ ಗಡಿನಾಡ ಭಾಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವು ನೋಡ್ಬೇಕಾದ್ರೆ ನಮಗೆ ಇಲ್ಲಿ ಹೈದರಾಬಾದ್ ಮತ್ತೆ ಈ ಕಡೆ ನೋಡಿದ್ರೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದಂತ ನಾವೆಲ್ಲರೂ ಕೂಡ ಇವತ್ತು ನಾವು ಇನ್ನೊಂದೇನು ಪಾಪ ಮಾಡಿದೆವು ಗೊತ್ತಿಲ್ಲ, ನಾವೆಲ್ಲರೂ ಕೂಡ ಈ ಕಡೆ ಬರಗಾಲಕ್ಕೆ ತುತ್ತಾದಂತ ಪ್ರದೇಶದವರು. ನಮ್ಮೆಲ್ಲ ರೈತರು ಮಳೆ ಆದ್ರೆ ವಿಪರೀತ ಮಳೆ ಆಗತ್ತ, ಮಳೆ ಆಗ್ಲಿಕ್ಕಂದ್ರ ಆ ಒಂದು ಹನಿನು ನೋಡಕ್ ಸಿಗದಂತ ಪ್ರದೇಶದಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ. ಆದ್ರೆ ಇವತ್ತು ರಾಜಕಾರಣಿಗಳು ಯಾವತ್ತೂ ಕೂಡ ಯಾವ ರೈತರ ಬಗ್ಗೆ ಪರವಾಗಿ ವಿಚಾರಗಳನ್ನ ಮಾಡದೆ ಇವತ್ತೆಲ್ಲ ಪ್ರತಿಯೊಂದು ಪ್ರಜೆಗಳನ್ನ ಲೆಕ್ಕ ಹಾಕದೆ ತಮ್ಮ ಬಂಡವಾಳಕ್ಕೋಸ್ಕರ
ತಮ್ಮ ರಾಜಕೀಯ ಅನುಕೂಲ ತಕ್ಕಂತೆ ಹೊಂದಾಣಿಕೆ ರಾಜಕಾರಣಿಗಳನ್ನ ಮಾಡುವುದರ ಮೂಲಕ ಇವತ್ತು ರಾಜಕಾರಣಿಗಳು ಸಾಕ್ತಿದ್ದಾರೆ. ಅದಕ್ಕೆ ಇವತ್ತು ಬಸವರಾಜ ಅಣ್ಣನವರ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆ ಎಂಬ ಒಂದು ಪಡೆಯನ್ನು ಕಟ್ಟಿಕೊಂಡು ಇವತ್ತ ಅವರು ನಮ್ಮ ನಬಿಯವರು ಹೇಳಿದರು 2-3 ವರ್ಷದಿಂದ ಅಂತರ ಸಂಘಟನೆ ಇವತ್ತು 3ನೇ ವರ್ಷದ ಪ್ರಾರಂಭದ ವಾರ್ಷಿಕೋತ್ಸವನ ನಾಳೆ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಚರಣೆಯನ್ನು ಮಾಡ್ತಿದೆ. ನಮ್ಮ ಸಂಘಟನೆ ಕೇವಲ 3 ವರ್ಷಗಳಾದವು ಈ ನಮ್ಮ ಪ್ರದೇಶಕ್ಕೆ ಬಂದು. ವಿಮಾನ ನಿಲ್ದಾಣವನ್ನು ತಡೆ ಮಾಡಿ ಯಾರಾದರೂ ಹೋರಾಟಗಾರ ಮಾಡಿದಾರ ಅಂದ್ರೆ ಅದು ಬಸವರಾಜ ಪಡಕೋಟೆ ಅಂತ ಸುಮಾರು 32ರಿಂದ 33 ವಿಮಾನಗಳನ್ನ ಇವತ್ತು 3 ತಾಸು ವಿಮಾನ ನಿಲ್ದಾಣವನ್ನು ತಡೆ ಹಿಡಿದು 33 ವಿಮಾನವನ್ನ ಅವತ್ತು ವಿಫಲವಾಗಿ ಇಡೀ ಏರ್ಪೋರ್ಟ್ ಅನ್ನ ಬಂದ್ ಮಾಡಿದಂತ ವ್ಯಕ್ತಿ ಬಸವರಾಜ ಪಡಕೋಟೆ. ಅದು ಕಾವೇರಿ ಹೋರಾಟದ ಸಲುವಾಗಿ ಈ ನೆಲ ಜಲ ಭಾಷೆ ಮಣ್ಣು ಅಂತ ಬಂದಾಗ ಈ ಸಿಡಿದೆದ್ದನ್ನು ಹೇಳಂತ ಸ್ವಪ್ನವಾಗಿರುವಂತ ಈ ಬಸವರಾಜ ಪಡಕೋಟೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಇವತ್ತು ಬಸವರಾಜ ಪಡಕೋಟೆ ಅವರು ನಮ್ಮ ಉತ್ತರ ಕರ್ನಾಟಕದವರಾದರೂ ಇಡೀ ಕರ್ನಾಟಕದಾದ್ಯಂತ ಹೆಮ್ಮೆಯಿಂದ ಪ್ರತಿಯೊಬ್ಬ ಬಡವ ಶ್ರಮಿಕ ರೈತ ಎಲ್ಲರನ್ನ ನೊಂದವರ ಏಳಿಗೆಗೋಸ್ಕರ ಹೋರಾಟವನ್ನು ಕಟ್ಟಿ ಈ ನಮ್ಮ ಕರ್ನಾಟಕ ಸೇನೆಯನ್ನ ಇವತ್ತ ತುಂಬ ಹೃದಯದಿಂದ ಕಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರ ನೇತೃತ್ವ ಸಿದ್ಧಾಂತಗಳ ಮೂಲಕ ಈ ಸಂಘಟನೆಯನ್ನು ಪ್ರಾಮಾಣಿಕತೆಯಿಂದ ಬೆಳೆಸೋಣ. ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತ ಏನಪ್ಪಾ ಅಂದ್ರೆ, ನಮ್ಮ ಸಂಘಟನೆಯ ಲೋಗೋದಲ್ಲಿ ನಾವು ನೋಡಿರ್ಬೋದು, ನಮ್ಮ ಸಂಘಟನೆಯ ಲೋಗೋದಲ್ಲಿ ಈ ಕಡೆ ಬಸವಣ್ಣನವರ ಫೋಟೋ ಇದ್ರೆ ಈ ಕಡೆ ಇಮ್ಮಡಿ ಪುಲಕೇಶಿ ಅವರ ಫೋಟೋ ಇದೆ. ಯಾಕಂದ್ರೆ ಇವತ್ತ ಬಸವಣ್ಣನವರ ಫೋಟೋವನ್ನ ಶಾಂತಿ ಮತ್ತು ಎಲ್ಲರನ್ನ ಸಮನಾಗಿ ಕಾಣುವ ಸಿದ್ಧಾಂತಗಳಿದ್ರೆ, ಈ ಕಡೆ ಇಮ್ಮಡಿ ಪುಲಕೇಶಿ ಕ್ರಾಂತಿ ಮತ್ತು ನಾವು ಯುದ್ಧಕ್ಕೂ ಸೈ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಮ್ಮಡಿ ಪುಲಕೇಶಿ ಕನ್ನಡದ ಒಬ್ಬ ವೀರ ಹರ್ಷವರ್ಧನನ್ನ ಅಖಂಡ ಇಡೀ ಉತ್ತರ ಭಾರತವನ್ನು, ಕರ್ನಾಟಕ ಅಷ್ಟೇ ಅಲ್ಲ ಇವತ್ತು ಇಡೀ ಉತ್ತರ ಭಾರತವನ್ನು ಗೆದ್ದಂತ ಕನ್ನಡಿಗರು ಯಾರಾದ್ರೂ ಇದ್ರೆ ಅದು ಇವತ್ತು ಹರ್ಷವರ್ಧನವನ್ನು ಸೋಲಿಸಿದಂತ ವೀರ ಯಾರಾದ್ರೂ ಇದ್ರೆ ಅದು ಇಮ್ಮಡಿ ಪುಲಕೇಶಿಯಿಂದ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಂದ್ರೆ ಇತಿಹಾಸವನ್ನು ನಾವು ಓದಿ ತಿಳ್ಕೋಬೇಕಾಗತ್ತ. ಇತಿಹಾಸವನ್ನು ಯಾರು ತಿಳಿಯಂಗಿಲ್ಲ, ಇತಿಹಾಸವನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹಿರಿಯರು ಹೇಳ್ತಾರ. ಅದಕ್ಕೆ ಬಂದೈತಿ. ಯಾಕಂದ್ರೆ ಸ್ವತಂತ್ರ ಕೂಡ ನಮಗೆ ಹಾಗೆ ಕೊಟ್ಟಿಲ್ಲ, ನಾವು ಹೋರಾಟಗಳನ್ನ ಮಾಡಿದೀವಿ, ಅದಕ್ಕೆ ನಮಗೆ ಸ್ವತಂತ್ರ ಕೊಟ್ಟಾರ. ನಮಗೆ ಸಾಕಷ್ಟು ಭಗತ್ ಸಿಂಗ್ ಅಂತ ಕ್ರಾಂತಿಕಾರಿಗಳು, ಇವತ್ತ ಸುಖದೇವ್ ಅಂತ ಕ್ರಾಂತಿಕಾರಿಗಳು, ಚಂದ್ರಶೇಖರ್ ಆಜಾದ್ ಅಂತವರು ಎಲ್ಲರೂ ಕೂಡ, ಮೌಲಾನಾ ಕಲಾಂ ಆಜಾದ್ ಅಂತವರು, ಅವರೆಲ್ಲರೂ ಕೂಡ ಈ ದೇಶಕ್ಕೆ ಸಮರ್ಪಕವಾಗಿ ತಮ್ಮ ಜೀವನದ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ಸಂಘಟನೆಗಳಿಗೆ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಂಘಟನೆಯಲ್ಲಿ ಶಕ್ತಿ ಹೆಚ್ಚಾಗ್ತಿದೆ ಅಂದ್ರೆ ನಮ್ಮ ಸಂಘಟನೆಯನ್ನು ಒಡೆಯುವ ನಿಟ್ಟಿನಲ್ಲಿ ನಮ್ಮವರೇ ನೋಡ್ತಾರೆ. ನಮ್ಮ ಕಾರ್ಯಕರ್ತರನ್ನ ನೀವು ಈ ಕಡೆ ಬನ್ನಿ ಅಲ್ಲ, ನಮ್ಮ ಕಾರ್ಯ ಸಿದ್ಧಾಂತಗಳು ಮತ್ತು ತತ್ವಗಳು ಎಲ್ಲ ಒಂದೇ, ನಾಡು ನೆಲ ಜಲ ಭಾಷೆಗೆ ಹೋರಾಡುವುದು. ಆದ್ರೆ ಇವತ್ತು ಯಾವ ಸಂಘಟನೆಯಲ್ಲಿ ಹೋದ್ರು ಕೂಡ ಅಷ್ಟೇ. ಆದ್ರೆ ನಾನೇನಂತೀನಿ ಗೊತ್ತಾ, ನಮ್ಮಲ್ಲಿ ಒಕ್ಕಟ್ಟು ಅನ್ನೋದು ಇದ್ದು ನಿಮ್ಮ ಹತ್ರ ಪ್ರಾಮಾಣಿಕತೆ ಅಂತ ಇದ್ರೆ ಯಾವ ಸಂಘಟನೆಗೆ ಹೋದ್ರು ಕೂಡ ನಾವು ಅದೇ ಕೆಲಸ ಮಾಡಬೇಕಾಗಿದೆ. ಇನ್ಯಾರೋ ನಮ್ಮನ್ನ ದುರ್ಬಲರನ್ನಾಗಿ ಮಾಡೋಕೆ ಇಂಥ ಒಂದು ವ್ಯವಸ್ಥೆಯನ್ನು ಎತ್ತು ಕಟ್ತಾರ. ಅದಕ್ಕೆ ತಾವ್ಯಾರು ಕೂಡ ಕಿವಿ ಕೊಡದೆ ಎಚ್ಚೆತ್ತುಕೊಂಡು ನಿಮ್ಮ ಸೈನ್ಯವನ್ನು ಸದೃಢವಾಗಿ ಕಟ್ಟಿ, ನಿಮಗೇನಾದ್ರೂ ತೊಂದರೆ ಬಂದ್ರೆ ನಾವು ಎಲ್ಲೇ ಹೋರಾಟಕ್ಕೆ ಪೊಲೀಸರ ಲಾಠಿಗೂ ನಾವು ಮೊದಲಿರ್ತೀವಿ, ಪೊಲೀಸರ ಗುಂಡಿಗೂ ನಾವು ಮೊದಲು ಎದಿ ಕೊಡ್ತೀವಿ ಅನ್ನೋ ಭಾವನೆ ವೇದಿಕೆ ಮೂಲಕ ಹೇಳ್ತಾ ಯಾರಿಗೂ ಕೂಡ ಹಂಚಬೇಡ್ರಿ. ಇವತ್ತು ನಾವು ಬಸವರಾಜ ಪಡಕೋಟೆ ಅವರ ನೇತೃತ್ವದಲ್ಲಿ ಅವರ ಹೇಗೆ ಬಂಡತನದ ಧೈರ್ಯ ಐತಿ, ಅವರದೇ ಮಾರ್ಗ ಮತ್ತು ಸಿದ್ಧಾಂತವಾಗಿ ಶಾಂತಿನೂ ನಮ್ಮ ಹತ್ರ ಗೊತ್ತು, ಕ್ರಾಂತಿನೂ ಗೊತ್ತು ಅನ್ನುವ ಮಾತನ್ನ ಹೇಳ್ತಾ ಇವತ್ತ ಅವರ ಮಾರ್ಗದರ್ಶನದಲ್ಲಿ ಸಾಗೋಣ. ಹೆಚ್ಚಂದ್ರೆ ನಮ್ಮ ಕರ್ನಾಟಕದಲ್ಲಿ ಆದರೆ ಹೆಸರು ಬೇರೆ ಬೇರೆ ಇರಬಹುದು, ಸಂಘಟನೆಗಳ ಹೆಸರು ಬೇರೆ ಬೇರೆ ಇರಬಹುದು, ಆದರೆ ಅವರ ಉದ್ದೇಶಗಳು ಮತ್ತು ಅವರು ಮಾಡುವಂಥ ಕೆಲಸಗಳು ಜನಪರವಾದಂತಹ ಕೆಲಸಗಳು. ಮತ್ತು ನಮ್ಮ ರಾಜ್ಯದಲ್ಲಿ ಇರುವಂತಹ ಅನೇಕ ಸಂಘಟನೆಗಳು ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲಿ ಏನು ಕನ್ನಡಿಗರ ಮೇಲೆ ನಡೆದಿರತಕ್ಕಂತಹ ಧೋರಣೆ ಆಗಲಿ, ಶೋಷಣೆ ಆಗಲಿ, ಅನ್ಯಾಯಗಳನ್ನಾಗಲಿ ಅದನ್ನು ಮೆಟ್ಟುವಂಥ ಕೆಲಸಗಳು ಈ ಕನ್ನಡ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಮಾಡಿದ್ದಾರೆ. ಮತ್ತು ನನಗೆ ಗೊತ್ತಿರುವ ಹಾಗೆ ಬಸವರಾಜ ಪಡಕೋಟಿ ಸರಿಗೆ ನಾನು 2-3 ಸತಿ ಬೆಂಗಳೂರಲ್ಲಿ ನೋಡಿದ್ದೀನಿ. ಬಹುತೇಕವಾಗಿ ನಿಮ್ಗೆ ಗೊತ್ತಿರುವ ಹಾಗೆ KRS ಪಕ್ಷ ಯಾವ ರೀತಿ ಹೋರಾಟ ಮಾಡ್ತಿದೆ
ಅದೇ ಇದರಲ್ಲಿ ಅವರು ಬಸವರಾಜ್ ಪಡಕೋಟಿ ಸರ್ ಅವರು ಅಧಿಕಾರಿಗಳನ್ನು ನೇರವಾಗಿ ಅವ್ರು ಏನು ಭಂಡತನ ತೋರಿಸಿದ್ರೆ ಅವರು ನೇರವಾಗಿ ಇದ್ದಂಥ ಚೇರ್ಗಳನ್ನು ತಗೊಂಡು ಅವರ ಮೈ ಮೇಲೆ ಒಗೆದು ಬಿಡ್ತಿದ್ರು ಅವರು. ಅಷ್ಟು ಧೈರ್ಯ ಮತ್ತು ಅಷ್ಟು ಅವರಿಗೆ ಗಟ್ಟಿತನ ಬಸವರಾಜ್ ಪಡಕೋಟಿ ಸರ್ ಅವರಿಗೆ ಇದೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಅವ್ರು ಉತ್ತರ ಕರ್ನಾಟಕದವ್ರು ಇಲ್ಲ ಸರ್? ಉತ್ತರ ಕರ್ನಾಟಕದವರು ಒಂದಿಷ್ಟು ವಿಷಯ ಹೆಮ್ಮೆ ಇದೆ. ಅದೇ ವಿಚಾರವಾಗಿ ನಮ್ಮೂರವ್ರು ಹೇಳಿದ್ರು ನನಗೆ ನಿನ್ನೆ, ಹೋಗೋಣ ನಡ್ರಿ ಅಂತ. ಅವ್ರು ಬೆಳಗ್ಗೆ ನನಗೆ ಮನೆ ಮುಂದೆ ನಿಂತು ಬಂದು ಕರ್ಕೊಂಡ್ಬಂದಾರ. ಯಾಕಂದ್ರೆ ನನಗೆ ಹೆಮ್ಮೆ ಅನಿಸ್ತು. ಯಾಕಂದ್ರೆ ನಮ್ಮ ಕರ್ನಾಟಕ ಸೇನೆ ಹೋರಾಟ ನಾವು ಮೊನ್ನೆ ಬೆಂಗಳೂರಲ್ಲಿ ಒಂದು ಹೋರಾಟ ಮಾಡ್ತಿದ್ವಿ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಹೋರಾಟ ಮಾಡ್ತಿದ್ವಿ. ಅವಾಗ ಬರಬೇಕಾಗಿತ್ತು, ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ, ಬೇರೆಯವ್ರಿಗೆ ಕಳಿಸಿದ್ರು ಅವರು. ಇರಬೇಕು ಇಂಥ ಸಂಘಟನೆಗಳು. ಯಾಕಂದ್ರೆ ನಾನು ಅನೇಕ ಸಂಘಟನೆಗಳನ್ನು ನೋಡಿದ್ದೀನಿ, ಅವ್ರ ವಿಚಾರ ಏನು, ಅವ್ರ ಮಾತೇನು, ಅವ್ರು ಯಾಕಾಡೋ. ಆದರೆ ನಮ್ಮ ಕರ್ನಾಟಕ ಸೇನೆಯವರು ನೋಡಿದ್ರೆ ಒಂದಿಷ್ಟು ನಮ್ಮೊಳಗೆ ಅವ್ರಿಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವ್ರು ಮಾಡೋ ಕೆಲಸ ಅಂದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ಸೇನೆ ಸವಣೂರೊಳಗೆ ಹೋಯ್ತು ಸರ್, ನಮ್ಮ ಪಕ್ಷದಿಂದ ರವಿಕೃಷ್ಣ ರೆಡ್ಡಿ ಅವರು ಮೊನ್ನೆ ಸ್ಪರ್ಧೆ ಮಾಡಿದ್ರು ಉಪಚುನಾವಣೆ ಒಳಗೆ. ಮೊನ್ನೆ ಅವರು ಬಂದು ನಮ್ಮ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದ್ರು. ಇದು ಪೇಪರ್ ನೋಡಿದೆ, ಅವರು ಇತ್ತು ವಿಷಯವಾಗಿ ಇಡೀ ಕರ್ನಾಟಕದಾಗ ಈಗ ಬೆಳೆದೈತಿ. ಯಾಕಂದ್ರೆ 2-3 ವರ್ಷಗಳ ಹಿಂದೆ ಇಷ್ಟ ಇರಲಿಲ್ಲ ಇದು. ಅವ್ರ ಅಧ್ಯಕ್ಷರೇ ಇಷ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ರು. ಈಗ ರಾಜ್ಯದ ಮೂಲೆಗೂ ಬೆಳೆದೈತಿ ಆಗಲಿ. ಯಾಕಂದ್ರೆ ಎಲ್ಲರೂ ಮಾಡೋದೇ ಉದ್ದೇಶಗಳು ಎಲ್ಲರದ್ದು ಒಂದೇ ಇರಬೇಕು, ಜನಕ್ಕಾಗಿ ಏನು ಒಳ್ಳೇದಾಗಲಿ ಎತ್ತಿ ಒತ್ತಟ್ಟಿಡಬೇಕು ಅಂತ ಈ ಸಂಘಟನೆ. ಯಾಕಂದರೆ ನಮ್ಮ ಕರ್ನಾಟಕ ಸೇನೆಯಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಆತ್ಮಸ್ಥೈರ್ಯ ಬೇಕು, ಧೈರ್ಯ ಬೇಕು. ಯಾಕಂದರೆ ಗುರಿ ಇಟ್ಕೋಬೇಕು. ಗುರಿ ಜೋಡಿ ಗುರು ಇರಬೇಕು. ಅದ್ರ ಜೋಡಿ ನಾವು ಬೆನ್ನು ಹತ್ತಿದ್ರೆ ಮಾತ್ರ ನಾವು ಸಂಘಟನೆ ಒಳಗೆ ಬೆಳೆಯೋಕ್ಕೆ ಸಾಧ್ಯ. ಎಷ್ಟೋ ಸಲ 2-3 ಸಲ ಪ್ರಕಾಶ್ ಅಣ್ಣವ್ರ ಮುಂದೆ ಹತ್ತೀನಿ ನಾವು ಬಂದು, ಅಣ್ಣ ನನಗೆ ತೊಂದರೆ ಆಯ್ತಣ್ಣ, ನನಗೆ ತೊಂದರೆ ಆಯಿತು ಅಂತೇಳಿ. ಯಾಕಂದ್ರೆ ತಹಶೀಲ್ದಾರ್ ಆಫೀಸ್ ಮುಂದೆ ಹತ್ತೀನಿ, ಅಣ್ಣನ ಮುಂದೆ ಹತ್ಬಿಟ್ಟಿನಿ ಅಣ್ಣ. ಇಲ್ಲಿ ಹೇಳಕ್ಕ ಧೈರ್ಯ ಇರಬೇಕು. ಧೈರ್ಯ ಇದ್ದರೆ ಮುಂದೆ ನಮಗೆ ಶಕ್ತಿ ಬರ್ತೈತಿ ಅಂತೇಳಿ. ಸಂಘಟನೆ ಒಳಗೆ ನಮ್ಮಲ್ಲಿ ಒಳ್ಳೊಳ್ಳೆ ಗುಣಗಳಿರಬೇಕು. ಆ ಗುಣಗಳ ಆದರ್ಶವನ್ನು ನೀವೆಲ್ಲರೂ ಕಾಪಾಡ್ಕೋಬೇಕು. ಸಂಘಟನೆ ಬೆಳಿಬೇಕಾದ್ರೆ ಒಳ್ಳೆ ಗುಣಗಳಿರಬೇಕು. ಮಾಡಿಕೊಂಡು ಸಮಾಜದ ಒಳ್ಳೆಯ ಕಾರ್ಯಗಳಿಗೆ ಸ್ಪಂದಿಸುವಂತಹ ನಮ್ಮ ಪ್ರಕಾಶ್ ಗುಡಿಮೂರು ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಮ್ಮ ಹುನ್ನಾಮಳಕೇಡ್ JDS ಯುವ ಘಟಕದ ಅಧ್ಯಕ್ಷರು ವೇದಿಕೆಯಿಂದ ಇವಾಗಲೇ ನಿರ್ಗಮಿಸಿರುವಂಥರು, ಅವ್ರನ್ನೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಉದ್ಯಮೆದಾರರು, ನಮ್ಮ ಆತ್ಮೀಯ ಎಲ್ಲ ಯುವಕರ ಪ್ರೀತಿ ವಾತ್ಸಲ್ಯದೊಂದಿಗೆ ಸಮಾಜದ ಒಂದಿಷ್ಟು ಸೇವೆಯೊಳಗೆ ಧನದ ಸಹಾಯದೊಂದಿಗೆ ಸಮಾಜಮುಖಿ ಕಾರ್ಯಗಳಿಗೆ ಸ್ಪಂದಿಸುವಂತಹ ಸಿದ್ಧಾರ್ಥ ಉದ್ಯೋಗಗಳು ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಮ್ಮ ರೈತ ಘಟಕದ ಎಲ್ಲ ಯುವಕರೇ ಹಾಗೂ ಎಲ್ಲ ಈ ಸಂಘಟನೆಯ ಸದಸ್ಯರೇ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈಗಾಗಲೇ ಒಂದಿಷ್ಟು ವಿಚಾರಗಳನ್ನು ತಾವೆಲ್ಲ ತಿಳ್ಕೊಂಡ್ರಿ. ಸಂಘಟನೆ ಅಂದರೆ ಏನು, ಸಂಘಟನೆಯ ಕಾರ್ಯಗಳು ಹೇಗಿರಬೇಕು, ಸಂಘಟನೆಯನ್ನು ಮಾಡುವಾಗ ಏನೆಲ್ಲ ನಮ್ಮ ಬದುಕಿಗೆ ಒಂದಿಷ್ಟು ನ್ಯೂನತೆಗಳು ಕೂಡ ಆಗುವಂಥ ಘಟನೆಗಳು ನಡೀತವೆ ಅನ್ನುವಂಥದ್ದನ್ನು ಅನುಭವದ ವಿಚಾರಗಳನ್ನು ಈಗಾಗಲೇ ಮಾತನಾಡುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಮಹೇಶ್ ನಾಯಕರಾಗಿರ್ಬೋದು, ಆಮೇಲೆ ನಮ್ಮ ಪ್ರಕಾಶ್ ಗುಡಿಮನಿಯವರಾಗಿರ್ಬೋದು, ಮಾತನಾಡಬೇಕಾದ್ರೆ ಹೇಳಿದರು ಸಂಘಟನೆ ಅನ್ನುವಂಥದ್ದು ಅಷ್ಟು ಸರಳವಾದಂಥದ್ದಲ್ಲ. ಇವತ್ತು ನಾವು ಪ್ರಬಲರಾದರೂ ಕೂಡ ನಮ್ಮನ್ನು ಒಡೆಯುವಂಥ ಕಾರ್ಯವನ್ನು ಮಾಡ್ತಾರೆ. ನಾವು ದುರ್ಬಲರಾದರೂ ಕೂಡ ನಮ್ಮನ್ನು ಬೆಳವಣಿಗೆ ಆಗದೇ ಇರುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನೊಳಗೆ ಇವತ್ತು ಸಮಾಜ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಆಗಲೇ ನಮ್ಮ ಮಾತನಾಡಬೇಕಾದ್ರೆ ನಬಿ ಹುಣ್ಸಾಳ್ ಅವರು ನಮ್ಮ KRS ಪಕ್ಷದ ಒಂದಿಷ್ಟು ಕಾರ್ಯವನ್ನು ಮಾಡಿಕೊಂಡು ಭಾಳ ದಿಟ್ಟ ಮಾತುಗಳನ್ನು ಆಡುವಂಥ ನಾವು ಫೇಸ್ಬುಕ್ನಲ್ಲಿ ನೋಡ್ತಿರ್ತೀವಿ. ಅಂತಹ ಒಂದಿಷ್ಟು ದಿಟ್ಟ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥ ನಬಿ ಹುಣ್ಸಾಳ್ ಅವರು ಹೇಳಿದರು, ನಾವು ಕೂಡ ನಿಮ್ಮ ಸಂಘಟನೆಗೆ ಸಹಕಾರವನ್ನು ನೀಡ್ತೇವೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಾಜವನ್ನು ಒಗ್ಗೂಡಿಸುವಲ್ಲಿ ನಮ್ಮ ಪ್ರಯತ್ನ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಅದು ಸಮಾಜಕ್ಕೆ ಸ್ಪಂದಿಸುವಂಥ ವಿಷಯ ಇರಬೇಕನ್ನುವಂಥ ನಿಟ್ಟಿನೊಳಗೆ ಆ ಮಾತುಗಳನ್ನು ಆಡಿದ್ರಂತ ನಾನು ಅಂದ್ಕೊಳ್ತೀನಿ. ಇವತ್ತು ಈ ಸಂಘಟನೆ ಅನ್ನುವಂಥದ್ದು ಏನೈತಲ್ಲ, ಸಮಾಜದೊಳಗೆ ಇದು ಒಂದು ನೆಪ. ಕರ್ನಾಟಕ ಸೇನೆ ಅನ್ನುವಂಥದ್ದು ಏನೈತಲ್ಲ, ಸುಮ್ಮನೆ ನಮಗದೊಂದು ನೆಪ ಅಂತ ಅಷ್ಟೇ. ನಾವೆಲ್ಲರೂ ಕೂಡ ಜಾತಿ ಮತ ಪಂಥವೆನ್ನದೆ
ಇವತ್ತೇ ಹಿಂದುಳಿದಂಥವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ದೀನರಿರ್ತಾರೆ, ದಲಿತರಿರ್ತಾರೆ, ಅವರಿಗೆ ಒಂದಿಷ್ಟು ಈ ಸಮಾಜದೊಳಗೆ ಸ್ಪಂದಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ನಾವೊಬ್ಬರು ಯಾರಾದರೂ ಒಬ್ರಿಗೆ ಮಾತಾಡಬೇಕಾದ್ರೆ, ಅಧಿಕಾರಿಗಳಿಗೆ ಒಬ್ಬರು ಮಾತಾಡಬೇಕಾದ್ರೆ ಆ ಮಾತಿಗೆ ಬೆಲೆ ಬರುವಂಥದ್ದಿದ್ದಾಗ ಒಂದು ಸಂಘಕ್ಕೆ ಅದೊಂದು ಬೆಲೆ ಅನ್ನುವಂಥದ್ದು ಇರ್ತದೆ, ಅದಕ್ಕೆ ಭಯ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೋಬೇಕಾದ್ರೆ ಶಾಂತಿಯಿಂದನೂ ಹೋರಾಟ ಮಾಡಿದ್ದೀವಿ, ಇವತ್ತು ಕ್ರಾಂತಿಯಿಂದನೂ ಹೋರಾಟ ಮಾಡಿದ್ದೀವಿ. ಈ ಸಂಘಟನೆ ಒಳಗೆ ಶಾಂತಿಯಿಂದನೂ ಕೂಡ ನಾವು ನಡೆಯೋಣ, ಸಮಯ ಸಂದರ್ಭ ಬಂದರೆ ಕ್ರಾಂತಿಯಿಂದ ಕೂಡ ಹೋರಾಟ ಮಾಡೋಣ ಅನ್ನೋ ಭಾವದಿಂದ ಈ ಸಂಘಟನೆ ಹುಟ್ಟಿಕೊಂಡಂಥದ್ದು. ಈ ಸಂಘಟನೆಯನ್ನು ಇವತ್ತು ಸುಮಾರು 1 ವರ್ಷ ಆಗಿಲ್ಲ. ಸ್ವಲ್ಪ ಗದ್ದಲ ಮಾಡಬೇಡ, ಯಾಕಂದ್ರೆ ಮೈಕಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಶಾಂತತೆ ದಯವಿಟ್ಟು. ಸಂಘಟನೆ 1 ವರ್ಷನೂ ಆಗಿಲ್ಲ. ಇವತ್ತು ಇಷ್ಟೆಲ್ಲ ಜನ ಸೇರಿ ಈ ಸಂಘಟನೆ ಬಗ್ಗೆ ಎಷ್ಟೆಲ್ಲ ಈ ತಾಲೂಕಿನ ಮತ್ತು ರಾಜ್ಯ ಮಟ್ಟದೊಳಗೆ ಒಂದಿಷ್ಟು ವಿಚಾರಗಳನ್ನು ನಾವು ಕೇಳುವಂಥ ನಿಟ್ಟಿನೊಳಗೆ ಈ ಸಂಘದ ಕಾರ್ಯ ನಡೆದೈತಪ್ಪ ಅಂತಂದ್ರೆ ಅದಕ್ಕೆ ಸುಮ್ಮನೆ ಮನ್ಯಾಗ ಹೋಗಿ ಎಲ್ಲರೂ ಇವತ್ತೇನು ಫಂಕ್ಷನ್ ಮಾಡೋ ಮನ್ಯಾಗ ಕುಂತ್ರೆ ಯಾವ ಕೆಲಸಗಳಾಗಲ್ಲ. ಇದಕ್ಕೆ ಪ್ರಯತ್ನ ಇದ್ದಾಗ ಮಾತ್ರ ಇದಕ್ಕೊಂದು ಹೆಸರು ಬರಲಿಕ್ಕೆ ಸಾಧ್ಯ ಇದೆ. ಈ ಸಂಘದ ಪ್ರಾರಂಭಕ್ಕೂ ನಾವಿದ್ವಿ, ಈ ಸಂಘದ ಯಾವಾಗಲೂ ಯಾವ ಕಾರ್ಯದಲ್ಲೂ ಕೂಡ ನಾವಿರ್ತೇವೆ. ಅದರ ಜೊತೆಗೆ ಸಮಾಜದೊಳಗೆ ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯವರು ಇರೋದಿಲ್ಲ. ಇವತ್ತು ಸಮಾಜದೊಳಗೆ ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ, ಎಷ್ಟೋ ಜನ ಕೆಟ್ಟವರು ಇರ್ತಾರೆ. ಎಲ್ಲರನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದಂಥದ್ದು ಅನಿವಾರ್ಯತೆ ಇರ್ತೈತೆ. ಆದರೆ ಯಾವ ವ್ಯಕ್ತಿ ಹೇಗೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರಿತುಕೊಂಡು ಅವ್ರನ್ನೆಲ್ಲರೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಸಂಘಟನೆ ಹೆಸರು ಒಂದು ಹಂತಕ್ಕೆ ಬಂದೈತಪ್ಪ ಅಂತಂದ್ರೆ ಏನು ಮಾಡ್ತಾರೆ, ಒಂದಿಷ್ಟು ಆಸೆ ಆಮಿಷದ ಒತ್ತಡಗಳನ್ನು ಕೊಟ್ಟು ಅದ ಸಂಘಟನೆ ಹೆಸರನ್ನ ಕೆಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಎಷ್ಟೋ ಹೋರಾಟಗಳನ್ನು, ಎಷ್ಟೋ ಸಂಘಟನೆಗಳನ್ನ ಮಾಡಿ ತಮ್ಮ ಆಯುಷ್ಯವನ್ನು ಪೂರ್ಣಗೊಳಿಸಿಕೊಂಡವರು ಇವತ್ತು ಅದೇ ಒಂದು ಬಡತನದೊಳಗಿದ್ದಂಥ ಹೋರಾಟಗಾರರು ನಾವು ನೋಡಿದ್ದೀವಿ. ನಿನ್ನೆ ಮೊನ್ನೆ ಸಂಘಟನೆ ಒಳಗೆ ಸೇರಿ 2-3 ವರ್ಷದೊಳಗೆ ದೊಡ್ಡ ದೊಡ್ಡ ಕಾರುಗಳನ್ನು ತೊಗೊಂಡು ತಿರುಗಾಡಿದಂಥವ್ರು ನಾವು ನೋಡಿದ್ದೀವಿ. ಅದಕ್ಕೆ ನಮಗೆ ಯಾವ ಅಪೇಕ್ಷೆಗಳಿಲ್ಲದೆ ಇವತ್ತು ನಾವು ಸಮಾಜಕ್ಕಾಗಿ ನಾವು ಏನೋ ಒಂದು ಕೊಡುಗೆ ಕೊಡಬೇಕಂದ್ರೆ ನಮ್ಗೆ ಇವತ್ತು ನಮ್ಮ ಸಾಕಷ್ಟು ಒಂದಿಷ್ಟು ಹೋರಾಟಗಾರನ ನೋಡ್ತೀವಿ. ಹಂಗೆ ನಮ್ಮ ಬದುಕಾಗಬೇಕಾದ್ರೆ ಇವತ್ತು ನಮ್ಗೆ ಯಾರು ಏನು ಕೊಡ್ತಾರೋ ಬಿಡ್ತಾರೋ ಅನ್ನೋ ಭಾವ ಒಂದಲ್ಲ. ನಾವು ಬಂದೀವಲ್ಲ, ಕೈಲ ಗಾಡಿಯಿಂದ ಖರ್ಚು ನಮ್ಮದೇ ಹೋಗಲ್ಲಕ್ಕಪ್ಪ, ನಾವೇನೋ ಒಂದಿಷ್ಟು ಮಾಡೀವಿ ಅಂಥೇಳಿ ನಮ್ಗೆ ಇವತ್ತು ಯಾರು ಬಂದರೂ ನಾವು ಅವ್ರ ಮುಂದೆ ನಿಂತು ಮಾತಾಡುವಂಥ ವ್ಯಕ್ತಿತ್ವ ನಮ್ದು ಆಗ್ಬೇಕಂದ್ರೆ ನಾವು ಯಾವ ಆಸೆ ಆಮಿಷಗಳಿಗೆ ಮುಂದಾಗಬಾರ್ದು. ಆಮೇಲೆ ಯಾವ ಹೋರಾಟವನ್ನು ಮಾಡ್ತೇವೆ ಆ ಹೋರಾಟಕ್ಕೆ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಂಥ ಹೋರಾಟ ನಮ್ಮದಾಗಿರಬೇಕು. ಅದು ಒಂದು ಪಕ್ಷಕ್ಕಾಗಿ, ಒಂದು ಜಾತಿಗಾಗಿ, ಒಂದು ಮತ್ತೊಂದಕ್ಕಾಗಿ ಸೀಮಿತವಾಗಿರಬಾರ್ದು. ಇದು ನಮ್ಮ ಕರ್ನಾಟಕ ಸೇನೆ ಅಂದರೆ ಕರ್ನಾಟಕ ರಾಜ್ಯ ರಾಷ್ಟ್ರದ ಮಟ್ಟದವರೆಗೆ ಇದು ಎಲ್ಲ ಜಾತಿ ಜನಾಂಗದವರಿಗೆ, ಎಲ್ಲ ಸಮಾಜದವರಿಗೆ ಸೇರುವಂತಹ ಒಂದು ಸಂಘಟನೆ ಆಗಿರೋದ್ರಿಂದ ಸಮಾಜಕ್ಕೆ ಮಿಡಿಯುವಂಥ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡುವಂಥ ಸಂಘಟನೆ ಇದಾಗಬೇಕು. ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದೇನೈತಲ್ಲ ಅದನ್ನು ಕಿತ್ತೊಗೆದು ಇವತ್ತು ಲಂಚ ಮುಕ್ತರಾಗಿ ಮಾಡುವಂಥ ವ್ಯವಸ್ಥೆ ಒಳಗೆ ಈ ಹೋರಾಟಗಳು ಪಾಲ್ಗೊಂಡ್ರೆ ಆ ಎಲ್ಲ ಕಾರ್ಯದೊಳಗೆ ನಾವು ಕೂಡ ಆ ಒಂದು ಸಂಘಟನೆಯೊಂದಿಗೆ ಇರ್ತೇವೆ. ನಿಮ್ಮ ಈ ಒಂದು ಸಂಘಟನೆ ಉತ್ತರೋತ್ತರವಾಗಿ ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಹೆಸರನ್ನು ಮಾಡಲಿ, ಈ ಸಂಘಟನೆಯೊಂದಿಗೆ ಸದಾಕಾಲ ನಾವು ಕೂಡ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಪತ್ರಕರ್ತರು ಆಗಮಿಸ್ಯಾರ. ಆಮೇಲೆ ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಇರೋದರಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇವೆ. ಹಸನ್ ನದಾಪ ಒಂದು ಪತ್ರಿಕೆಯಿಂದ ಗುರುತಿಸ್ಕೊಂಡು ಈ ಒಂದು ಇಲ್ಲಿವರೆಗೂ ಒಂದು ಸಂಘಟನಾತ್ಮಕವಾಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ಯಾವ ವ್ಯಕ್ತಿಯೂ ಕೂಡ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ ಅಂತ. ಯಾವ ವ್ಯಕ್ತಿ ಕೂಡ ಭಾಳ ಶಾಣೆ ಇರಲ್ಲ, ಭಾಳ ದಡ್ಡನೂ ಇರಲ್ಲ. ಬದುಕಿನೊಳಗೆ ನಮ್ಗೆ ಆಗುವಂಥ ಅನುಭವವೇ ನಮ್ಮ ಬದುಕಿಗೆ ಪಾಠ ಆಗಿರ್ತದೆ. ಅದಕ್ಕೆ ಅವರಲ್ಲಿ ಏನಾದರೂ ಅಂಕುಡೊಂಕ ಆದರೂ ಕೂಡ ತಿದ್ದುವಂಥ ವ್ಯವಸ್ಥೆಗಳು ನಾವಿರ್ತೇವೆ. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಅವ್ರಿಗೆ ಹೇಳಿ ಒಂದಿಷ್ಟು ಮುಂದಿನ ಕಾರ್ಯಗಳಿಗೆ ಏನು ಬೇಕು ಸಹಕಾರವನ್ನು ನೀಡ್ತಾ ಅವರ ಸಂಘಟನೆಗೆ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ರಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ,
ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಯೋ ದೇವ ಪ್ರಚಿಗಚ್ಚತಿ ಅಂತ ಹೇಳ್ತಾರೆ. ಆಕಾಶದಿಂದ ಬೀಳುವಂಥ ಎಲ್ಲ ನೀರೇನೈತಲ್ಲ ಅದೆಲ್ಲವೂ ಕೂಡ ಏನು ಆಗ್ತದೆ, ಒಂದು ಕಡೆ ಸಮುದ್ರಕ್ಕೆ ಬಂದು ಸೇರ್ತದೆ. ಹಂಗೆ ನಾವು ಯಾವ ದೇವರನ್ನು ನಮಸ್ಕಾರ ಮಾಡ್ತೀವಿ ಎಲ್ಲವೂ ಕೂಡ ಭಗವಂತನಿಗೆ ಸಲ್ಲುತ್ತದೆ. ಹಾಗೆ ನಾವು ಏನೆಲ್ಲ ಈ ಸಂಘಟನೆಗಳು 108 ಆಗಿರ್ಬೋದು, ನಾವು ಮಾಡುವಂಥ ಕಾರ್ಯ ಸಮಾಜಕ್ಕೆ ಸಲ್ತದೆ ಅನ್ನುವಂತಹ ನಿಟ್ಟಿನೊಳಗೆ ನಮ್ಮ ಕಾರ್ಯಗಳು ನಡೀಲಿ ಅನ್ನುವಂಥ ಮಾತನ್ನು ನನ್ನೆಲ್ಲ ಮಾತಿಗೆ ವಿರಾಮ ನೀಡ್ತಾ ಇದ್ದಾರೆ. ಓಂ ಶೋಮ್. ದಿನಾಂಕ 14/12/2025 ದೇವರಿಪ್ಪರಿಗೆ ತಾಲೂಕಿನ ವಿವಿಧ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಹಾಗೂ 5 ಗ್ರಾಮ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ತಾಲೂಕಾ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ನಮ್ಮ ಕರ್ನಾಟಕ ಸೇನೆ ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪ್ರಾರಂಭವಾಗಿ 1 ವರ್ಷಗಳು ಇನ್ನೂ ಆಗಿಲ್ಲ, ಕಡಿಮೆ ಆಗಿದ್ದಾವೆ. ಆದರೂ ಇಲ್ಲಿ ತಾಲೂಕಾ ಅಧ್ಯಕ್ಷರಾದಂಥ ಹಸನ್ ನದಾಫ್ ಅವರು ತಮ್ಮ ಪ್ರಾಮಾಣಿಕತೆ ಮತ್ತು ತಮ್ಮ ಕಾಯ ವಾಚ ಮನಸ್ಸಪೂರ್ವಕವಾದಂಥ ಎಲ್ಲ ನಿಷ್ಠೆಯಿಂದ ಈ ಸಂಘಟನೆಯನ್ನು ಪ್ರಾಮಾಣಿಕತೆಯಿಂದ ಎತ್ತಿ ಕಟ್ಟಲಿಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಸಂಘಟನೆ ಪ್ರತಿಯೊಂದು ಗ್ರಾಮದ ಹಳ್ಳಿಗಳಲ್ಲಿ ನಮ್ಮ ಕರ್ನಾಟಕ ಸೇನೆಯ ಬಾವುಟ ಹಾರಾಡಲಿ ಹಾಗೂ ಈ ಸಂಘಟನೆ ತಾಲೂಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬೆಳೀಲಿ ಅಂತ ಹೇಳ್ತಾ, ಸದಾ ನಿಮ್ಮ ಜೊತೆಗೆ ನಾವು ಮನಸ್ಸು ಇಚ್ಛೆಯಿಂದ ಹಾಗೂ ಕಾಯ ವಾಚ ಮನಸ್ಸುಪೂರ್ವಕವಾಗಿ ನಿಮ್ಮ ಜೊತೆ ನಾವು ಬೆಂಬಲಕ್ಕೆ ನಿಲ್ತೀವಂತ ವಿಜಯಪುರ ಜಿಲ್ಲಾ ಘಟಕದಿಂದ ನಾವು ಜಿಲ್ಲಾಧ್ಯಕ್ಷರಾದಂಥ ಮಹೇಶ್ ನಾಯ್ಕ ಅವರ ತಮ್ಮ ಜೊತೆಗೆ ಬೆಂಬಲಕ್ಕೆ ಇರ್ತೀವಂತ ಮಾತನ್ನು ಹೇಳ್ತಾ, ಇವತ್ತೆಲ್ಲರೂ ಕೂಡ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮನ್ನೆಲ್ಲರನ್ನ ಕರೆಸಿ ಹರಿಸಿದ್ರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತಕ್ಕೆ ವಿರಾಮ ಕೊಡ್ತೀನಿ. ಜೈ ಹಿಂದ್.